ಒಂದು ಒಳ್ಳೆ ತಂಡವನ್ನು ಕಟ್ಟೋದಕ್ಕೆ ಒಬ್ಬ ಒಳ್ಳೆ ನಾಯಕ ಬಹುಮುಖ್ಯ ಆಗ್ತಾರೆ. ಅದಕ್ಕೆ ತಕ್ಕ ಉದಾಹರಣೆ ಇಂಗ್ಲೆಂಡ್ನ ಹ್ಯಾರಿ ಬ್ರೂಕ್. ಇದುವರೆಗೂ ಬೈಲ್ಯಾಟರಲ್ ಸೀರೀಸ್ನ ಸೋತೇ ಇಲ್ಲ. ಓಕೆ, ಭಾರತದ ವಿರುದ್ಧ 2026ರಲ್ಲಿ 198 ರನ್ಸ್ನ ಗಳಿಸಿದ್ದಾರೆ. ಓಕೆ, ಅವ್ರದ್ದೇ ಆದಂಥ ಫಾಸ್ಟೆಸ್ಟ್ 50-21 ಡೆಲಿವರೀಸಲ್ಲಿ ಏನಿತ್ತು ಅದನ್ನ 19 ಡೆಲಿವರೀಸ್ಗೆ ಮಾಡ್ಕೊಂಡಿದ್ದಾರೆ. ಓಕೆ, ಸ್ಟ್ಯಾಟ್ಸು, ಪರ್ಫಾರ್ಮೆನ್ಸು ಇವೆಲ್ಲ ಒಂದು ಕಡೆ. ಔಟ್ ಆಫ್ ಫಾರ್ಮ್ ಆದರೆ ಇದು ಯಾವುದು ಬರಲ್ವಲ್ಲ ಅಂತ ಅನ್ನಿಸ್ಬಹುದು. ಅವರು ಚಾಣಾಕ್ಷತೆಯಿಂದ ಎಷ್ಟು ಚೆನ್ನಾಗಿ ನಾಯಕತ್ವವನ್ನು ವಹಿಸಿದ್ರಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರ ಮೇಲೂ, ತಂಡದ ಪ್ರತಿಯೊಬ್ಬ ಸದಸ್ಯನ ಮೇಲೂ ಅವರು ತೋರಿಸಿದಂತಹ ನಂಬಿಕೆನೇ ಈ ಒಂದು ಮಹತ್ತರವಾದ ಗೆಲುವಿಗೆ ಕಾರಣ ಅಂದರೆ ತಪ್ಪಾಗಲಾರದು. ಕ್ಲೀನ್ ಸ್ವೀಪ್, ವಿಶ್ವ ಚಾಂಪಿಯನ್ರನ್ನ ಕ್ಲೀನ್ ಸ್ವೀಪ್ ಮಾಡ್ತಾರೆ. ಪವರ್ ಪ್ಲೇನಲ್ಲಿ ಸ್ಪಿನ್ನರ್ಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂಜಲೇ ಇಲ್ಲ. ಆ್ಯಂಡ್ ಎನಿ ಟೈಮ್ ಯಾವ ಬೌಲರ್ನ ಕರ್ಕೊಂಡು ಬಂದರೂ ಅವ್ರಿಗೆ ವಿಕೆಟ್ಸ್ ತಂದು ಕೊಟ್ಟರು. ಹಾಗಾಗಿ ಹೇಳಿದ್ದು, ಒಬ್ಬ ಒಳ್ಳೆ ನಾಯಕ ತುಂಬ ಮುಖ್ಯ ಆಗ್ತಾನೆ ಒಂದು ತಂಡಕ್ಕೆ ಅಂತ. ಮೊದಲ ಸ್ಥಾನವನ್ನು ಕೂಡ ಗಳಿಸ್ಕೊಳ್ತಾರೆ ಇಂಗ್ಲೆಂಡ್. ಈಗ T20I ಫಾರ್ಮ್ಯಾಟ್ನಲ್ಲಿ ಭಾರತವನ್ನು ಕೆಳಗಿಳಿಸಿ ಆ ಅಗ್ರಸ್ಥಾನಕ್ಕೆ ಏರಿದ್ದಾರೆ ಹ್ಯಾರಿ ಬ್ರೂಕ್ ಮತ್ತು ಅವರು ತಂಡ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ಮುಂದಿನ ವರ್ಲ್ಡ್ ಕಪ್ ಒಳಗಡೆ ನಮ್ಮ ಭಾರತ ತಂಡ ಕೂಡ ಅದರಲ್ಲಿ ಇರುವಂತಹ ಸಣ್ಣ ಪುಟ್ಟ ದೋಷಗಳೇನಿದಾವೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಅನ್ನೋದು ನನ್ನ ಆಶಯ.